ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ? ಬಂಧುಗಳೇ, ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ಕಾಮುಕರಾಟ ಮುಂದುವರೆದಿದೆ. ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆ ಈಗಾಗಲೇ ನಡೆದು ಹೋಗಿದೆ. ಹೌದು, ಏನಿದು ಘಟನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಫುಟ್ಪಾತ್ನಲ್ಲಿ ತನ್ನ ಪೋಷಕರೊಂದಿಗೆ ಮಲಗಿದ್ದ ಪುಟ್ಟ ಮಗುವನ್ನು ಅಪಹರಿಸಿದ ದುಷ್ಕರ್ಮಿಗಳು ಆಕೆಯ ಮೇಲೆ ಅತ್ಯಾಚಾರವೆಸಗಿ ಕೊಂದು ಹಾಕಿರುವ ಘಟನೆ ದೆಹಲಿಯಲ್ಲಿ ನಡೆದು ಹೋಗಿದೆ. ಹೌದು, ಸೋಮವಾರ ರಾತ್ರಿ ದಕ್ಷಿಣ ದೆಹಲಿಯ ಪಾದಚಾರಿ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು. 10 ವರ್ಷದ ಬಾಲಕಿ ತನ್ನ ತಂದೆ ತಾಯಿ ಹಾಗೂ 3 ಸಹೋದರರೊಂದಿಗೆ ಮಲಗಿದ್ದರು. ಈ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಪ್ರಯಾಣಿಕರಿಗಾಗಿ ಕಾಯುತ್ತಿದ್ದ ಆ್ಯಪ್ ಆಧಾರಿತ ಟ್ಯಾಕ್ಸಿ ಚಾಲಕ ಕುಡಿದ ಮತ್ತಿನಲ್ಲಿ ಬಾಲಕಿಯನ್ನು ಅಪಹರಿಸಿ ಆಕೆ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ದಾನೆ. ದುಷ್ಕರ್ಮಿ ಮಗುವನ್ನ ಕಾರಿನೊಳಗೆ ಎಳೆದೊಯ್ಯುತ್ತಲೇ ಮಗು ಜೋರಾಗಿ "ಅಪ್ಪ, ನನ್ನನ್ನು ಕಾಪಾಡಿ" ಎಂದು ಕೂಗಲು ಪ್ರಾರಂಭಿಸಿದೆ. ಈ ವೇಳೆ ಮಗುವಿನ ತಂದೆ ಕಾರಿನ ಹಿಂದೆ ಓಡಿ ಹೋಗಿ ರಕ್ಷಿಸಲು ಮುಂದಾದರು. ಆದರೆ ಕಾರು ಚಾಲಕ ಮಾತ್ರ ಅತಿ ವೇಗವಾಗಿ ಕಾರನ್ನು ಚಲಾಯಿಸಿ ಪರಾರಿಯಾಗಿದ್ದಾನೆ. ಕೂಡಲೇ ತಂದೆ ಸಮೀಪದ ಪೊಲೀಸರನ್ನ ಸಂಪರ್ಕಿಸಿ ನಡೆದಂತಹ ಎಲ್ಲ ವಿಚಾರವನ್ನ ಹೇಳಿಕೊಂಡರು. ನಂತರ ಪೊಲೀಸರು 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದರು. ಹತ್ತಿರದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿಸಲು ಪ್ರಾರಂಭಿಸಿದರು. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ವಾಹನ ಕಾಣಿಸಿಕೊಂಡಿತ್ತಾದರೂ ಅದರ ನೋಂದಣಿ ಸಂಖ್ಯೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರಲಿಲ್ಲ. ನಂತರ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಬಿಳಿ ಬಣ್ಣದ ಹ್ಯಾಚ್ ಬ್ಯಾಕ್ ಕಾರು ಸುಮಾರು 1 ಗಂಟೆ ಕಾಲ ಅದೇ ಸ್ಥಳದಲ್ಲಿ ನಿಂತಿರುವುದು ಪತ್ತೆಯಾಯಿತು. ಕಾರು ಬೆಳಗ್ಗೆ ಸುಮಾರು 4 ಗಂಟೆಗೆ ಅಲ್ಲಿಗೆ ಬಂದಿದ್ದು, ಸುಮಾರು 5 ಗಂಟೆ ಸುಮಾರಿಗೆ ಬಾಲಕಿಯನ್ನು ಅಪಹರಿಸಲಾಗಿತ್ತು. ಪೊಲೀಸರು ಆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರೈಡ್ ಹೈಲಿಂಗ್ ಆ್ಯಪ್ಗಳಿಂದ ಸಂಬಂಧಿತ ಪ್ರಯಾಣಿಕರ ವಿವರಗಳನ್ನು ಕೋರಿದರು. ಜೊತೆಗೆ ಮಾರ್ಗದುದ್ದಕ್ಕೂ ಇರುವ ಇತರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ವಾಹನವನ್ನು ಗುರುತಿಸಿದರು. GPS ಮಾಹಿತಿ ಮತ್ತು ಆರೋಪಿಯ ಮೊಬೈಲ್ ಫೋನ್ ಸ್ಥಳ ಮಾಹಿತಿ ಆಧರಿಸಿ ಪಶ್ಚಿಮ ದೆಹಲಿಯ ವಿಕಾಸ್ಪುರ ಪ್ರದೇಶದಲ್ಲಿ ವಾಹನವನ್ನು ಪತ್ತೆ ಹಚ್ಚಲಾಯಿತು. ಶಂಕಿತ ಕಾರು ಚಾಲಕ ಬಬ್ಲು ಎಂಬಾತನನ್ನು ವಶಕ್ಕೆ ಪಡೆದು ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಆತ ನಡೆದುದೆಲ್ಲವನ್ನ ಒಪ್ಪಿಕೊಂಡಿದ್ದಾನೆ. ವಿಚಾರಣೆ ವೇಳೆ ಆರೋಪಿ ಬಬ್ಲು ಬಾಲಕಿಯನ್ನು ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಜೊತೆಗೆ ಅಪಹರಣದ ಬಳಿಕ ಬಾಲಕಿಯನ್ನು ಸುಮಾರು 20 ಕಿಲೋಮೀಟರ್ ದೂರದ ಗುರುಗ್ರಾಮ ಫರೀದಾಬಾದ್ ರಸ್ತೆಯ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾನೆ. ಅಲ್ಲಿ ಕಾರನ್ನು ನಿಲ್ಲಿಸಿ ಬಾಲಕಿಯನ್ನ ಕಾಡಿನೊಳಗೆ ಕರೆದೊಯ್ದು ಅತ್ಯಾಚಾರವೆಸಗಿ ಸ್ಕಾಪ್ ಮುಖಾಂತರ ಕತ್ತು ಇಸುಕಿ ಹತ್ಯೆ ಮಾಡಿರುವಂತಹ ಎಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ನಂತರ ಮೂಲತಃ ಬಿಹಾರ್ ಮೂಲದ ಬಬ್ಲು ಈ ಕೃತ್ಯದ ಬಳಿಕವೂ ಎಂದಿನಂತೆ ಕೆಲಸ ಮಾಡಲು ಪ್ರಾರಂಭಿಸಿದ್ದಾನೆ. ಬಾಲಕಿಯ ಹತ್ಯೆಯ ನಂತರವೂ ಗುರುಗ್ರಾಮದಿಂದ ಪಶ್ಚಿಮ ದೆಹಲಿಯ ವಿಕಾಸ್ಪುರಕ್ಕೆ ಒಬ್ಬ ಪ್ರಯಾಣಿಕರನ್ನ ಕರೆದೊಯ್ದಿದ್ದಾನೆ. ಅಪರಾಧ ಎಸಗಿದಾಗ ಬಳಿಕ ಆತ ಸಾಮಾನ್ಯವಾಗಿ ವರ್ತಿಸುತ್ತಿದ್ದ ಎಂದು ಹೇಳಲಾಗ್ತಾ ಇದೆ. ತಾನು ಇಂತಹ ಭೀಕರ ಕೃತ್ಯ ಎಸಗಿದ್ದೇನೆ ಎನ್ನುವಂತಹ ಯಾವುದೇ ಆತಂಕ ಆತನಲ್ಲಿ ಕಾಡ್ತಾ ಇರಲಿಲ್ಲ. ಪೊಲೀಸರ ಪ್ರಕಾರ ಬಿಹಾರದಲ್ಲಿ ಈಗಾಗಲೇ 10 ಹಲವಾರು ಕೇಸ್ಗಳಲ್ಲಿ ಈತ ಬೇಕಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ. ಈ ಥರ ವ್ಯಕ್ತಿಗೆ ಯಾವ ರೀತಿಯಾದಂತಹ ಲೈಸೆನ್ಸ್ ಕೊಟ್ಟಿದೆ ಆಯಾ ಎಲ್ಲವನ್ನ ಪರಿಶೀಲನೆ ಮಾಡಿ ಕೊಡಬೇಕಲ್ವ. ಅದೇನೇ ಇರಲಿ ಬಂಧುಗಳೇ, ಈತನ ನೀಚ ಬುದ್ಧಿಯಿಂದಾಗಿ ಮುಗ್ಧ ಬಾಲಕಿಯ ಪ್ರಾಣವೇ ಈಗಾಗಲೇ ಹೋಗಿದೆ. ಕಾನೂನು ರೀತಿಯಲ್ಲಿ ಈತನಿಗೆ ಶಿಕ್ಷೆ ಕೊಡಲೇಬೇಕಾಗುತ್ತೆ.